ಕೆನಡಾದಲ್ಲಿದ್ದು ಅಲ್ಲಿ ಕನ್ನಡಿಗರನ್ನು ಗುಡಿಸ್ತಾ ಕನ್ನಡದ ಕಂಪು ಹರಡ್ತಾ ಇದ್ದಂತಹ ಚಂದನ್ ಕುಮಾರ್ ಅವರ ಹತ್ಯೆಯಾಗಿದೆ. 5-6 ಸುತ್ತಿನ ಗುಂಡು ಹಾರಿಸಿ ದುಷ್ಕರ್ಮಿಗಳು ಭೀಕರವಾಗಿ ಕೊಂದು ಹಾಕಿದ್ದಾರೆ. ಸಾವಿನ ಸುದ್ದಿ ಕೇಳಿದಂತಹ ಹೆತ್ತವರು ಆಘಾತಕ್ಕೆ ಒಳಗಾಗಿದ್ದು ಮಗನ ಮೃತದೇಹವನ್ನು ತರಿಸಿಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ಈ ಚಂದನ್ ಕೆನಡಾದಲ್ಲಿ ಕೊಲೆ ಆಗಿದ್ಯಾಕೆ, ಕೊಂದಿದ್ಯಾರು ಅನ್ನೋದನ್ನು ಇಂದು ತಿಳಿಸ್ತೀನಿ. ಕೆನಡಾದಲ್ಲಿ ಗುಂಡಿಟ್ಟು ಕನ್ನಡಿಗನ ಕಗ್ಗೊಲೆ. ಇದ್ದಿದ್ದು ಒಬ್ಬನೇ ಒಬ್ಬ ಮಗ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಹೀಗಾಗಿ ದೂರದ ಕೆನಡಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲೇ 3 ಸಂಘಟನೆ ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿದ್ದ. ಕೈ ತುಂಬಾ ಸಂಬಳ, ಒಳ್ಳೆ ಹುದ್ದೆ, ಬದುಕಲ್ಲಿ ಎಲ್ಲವೂ ಇತ್ತು. ಆದ್ರೆ ಈತನ ಮೇಲೆ ಅದ್ಯಾರೋ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದ ದೇಶದಲ್ಲಿ ಕಗ್ಗೊಲೆಯಾಗಿದ್ದಾನೆ. ದೂರದ ಕೆನಡಾದಲ್ಲಿ ಕನ್ನಡಿಗ ಚಂದನ್ ದುರಂತ ಅಂತ್ಯ ಕಂಡಿದ್ದಾನೆ. ವಾರದ ಹಿಂದಷ್ಟೇ ವಿಡಿಯೋ ಕಾಲ್ ಮಾಡಿದ್ದ ಚಂದನ್ ಹೆತ್ತವರ ಜೊತೆ ಖುಷಿ ಖುಷಿಯಾಗಿ ಮಾತನಾಡಿದ್ದ. ಅದೇನೇ ಕೊನೆ ಕರೆ. ಮತ್ತೆ ಅಮ್ಮ ಅಂತ ಕರೀಲಿಲ್ಲ, ಅಪ್ಪನ ಮುಖ ನೋಡ್ಲಿಲ್ಲ. ನಿನ್ನೆ ಸಂಜೆ 7:30 ಸುಮಾರಿಗೆ ನೆಲಮಂಗಲದಲ್ಲಿರೋ ಚಂದನ್ ಹೆತ್ತವರಿಗೆ ಇಂಟರ್ನ್ಯಾಷನಲ್ ನಂಬರ್ನಿಂದ ಕಾಲ್ ಬಂದಿತ್ತು. ಆದರೆ ರಿಸೀವ್ ಮಾಡಿರ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ 10:30 ಸುಮಾರಿಗೆ ಚಂದನ್ ನಂಬರ್ನಿಂದಾನೇ ಆತನ ಸ್ನೇಹಿತರು ಕರೆ ಮಾಡಿ ನಿಮ್ಮ ಮಗನ ಕೊಲೆಯಾಗಿದೆ ಅಂದ್ರು. ಈ ವಿಷಯ ಕೇಳ್ತಿದ್ದಂತೆ ಹೆತ್ತವರು ಕುಸಿದು ಹೋಗಿದ್ದಾರೆ. ನಮ್ಗೆ ಇಷ್ಟ ಇರ್ಲಿಲ್ಲ, ನಮ್ಮ ಯಜಮಾನ್ರು ಹೇಳಿದ್ರು ಮದ್ವೆ ಮಾಡ್ಕೊಂಡು ಹೋಗಪ್ಪ ಬೇಡ ಅಂತಂದ್ರು. ಚಾನ್ಸ್ ಸಿಕ್ಕಾಗ ಹೋಗ್ಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ಬಲವಂತ ಮಾಡಿ ಅವ್ರ ಅಪ್ಪನ ಸಮಾಧಾನ ಮಾಡಿ ಹೋದ ಸರ್. ಅವ್ರ ತಂದೆಗೂ ನನಗೂ ಇಷ್ಟನೇ ಇರಲಿಲ್ಲ. ಮಗನನ್ನ ವಿದೇಶಕ್ಕೆ ಕಳುಹಿಸೋದಿಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಮದ್ವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡಪ್ಪ ಅಂತಿದ್ರಂತೆ. ಆದ್ರೆ ಚಂದನ್ ಮಾತ್ರ ಮಾತು ಕೇಳ್ತಿರ್ಲಿಲ್ಲ. ವಯಸ್ಸಿದ್ದಾಗ ದುಡಿಬೇಕು ಅಂತಿದ್ನಂತೆ. ಆದ್ರೀಗ ಕಾರಲ್ಲಿ ಬರ್ತಿದ್ದಾಗಲೇ ದುಷ್ಕರ್ಮಿಗಳು ಗುಂಡಿನ ಸುರಿಮಳೆ ಕೈದಿದ್ದಾರೆ. ಬುಲೆಟ್ ಇಂದ ಹೊಡೆದಿರೋದು, ಅದು ಯಾವ ಥರ ಬುಲೆಟ್ ಇದು ಬೇಕು ಅಂತ ಹೊಡೆದಿದ್ದಾರ ಅಥವಾ ಬೇರೆ ಬೀಳೋದು ಹೋಗಿ ನವೀನ್ ಬಿದ್ದಿದೆಯಾ, ಅದನ್ನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಅದು ಗೊತ್ತಾಗೋದಿಲ್ಲ. ಕಳೆದ 6 ವರ್ಷಗಳಲ್ಲಿ ಕೆನಡಾದಲ್ಲಿ 17 ಭಾರತೀಯರ ಹತ್ಯೆಯಾಗಿದೆ. ಚಂದನ್ ಹತ್ಯೆಯಿಂದ 18ಕ್ಕೆ ಏರಿಕೆಯಾಗಿದೆ. ಚಂದನ್ ಸಾವಿನ ಬಗ್ಗೆ ಟೊರೊಂಟೊ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಸದ್ಯಕ್ಕೆ ಯಾರನ್ನೂ ಬಂಧಿಸಿಲ್ಲ, ಯಾರನ್ನೂ ವಿಚಾರಣೆ ಮಾಡಿಲ್ಲ. ಆದರೂ ಕೆನಡಾದಲ್ಲಿ ಕನ್ನಡಿಗ ಚಂದನ್ನನ್ನ ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ಯಾರು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಅನ್ನೋ ಪ್ರಶ್ನೆಗಳಿಗೆ ಹೆತ್ತವರಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಚಂದನ್ ಹತ್ಯೆ ಹಿಂದೆ ಅನೇಕ ಅನುಮಾನಗಳು ಶುರುವಾಗಿವೆ. ಕೆನಡಾದಲ್ಲಿ ಭಾರತೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸಿಗ್ತಿದೆ. ಇದು ಮೂಲ ಕೆನಡಾ ಯುವಕರ ಸಿಟ್ಟಿಗೆ ಕಾರಣವಾಗಿದ್ದು, ಗ್ಯಾಂಗ್ ಕಟ್ಟಿ ಆಗಾಗ್ಗೆ ದಾಳಿ ಮಾಡ್ತಾನೆ ಇರ್ತಾರೆ. ನಮ್ಮ ಉದ್ಯೋಗ ಕಿತ್ಕೊಳ್ತಿದ್ದಾರೆ, ಇಲ್ಲೇ ಸೆಟ್ಲ್ ಆಗ್ತಿದ್ದಾರೆ ಅನ್ನೋ ಕೋಪದಲ್ಲಿ ಗ್ಯಾಂಗ್ಸ್ಟರ್ಗಳಾಗಿ ಬದಲಾಗಿ ಹಣ ವಸೂಲಿಗೆ ಇಳಿದಿದ್ದಾರೆ. ವಿದೇಶಿ ಯುವಕರನ್ನ ಕಂಡ್ರೆ ಸಾಕು, ಅವರನ್ನ ಹಿಡಿದು ಹಣಕ್ಕಾಗಿ ಬೆದರಿಕೆ ಹಾಕ್ತಾರೆ. ಬಗ್ಗದಿದ್ರೆ ಗುಂಡಿಟ್ಟು ಹತ್ಯೆ ಮಾಡ್ತಾರೆ. ಚಂದನ್ ಹತ್ಯೆಯಲ್ಲೂ ಗ್ಯಾಂಗ್ಸ್ಟರ್ಗಳ ಕೈವಾಡದ ಅನುಮಾನ ಇದೆ. ಯಾಕಂದ್ರೆ ಕೆನಡಾದಲ್ಲಿ 6 ವರ್ಷಗಳಿಂದ ಚಂದನ್ ಸೆಟ್ಲ್ ಆಗಿದ್ರು. ಕೆನಡಾದಲ್ಲೂ ಕನ್ನಡಿಗರ ಸಂಘಟನೆ ಕಟ್ಟಿದ್ದ ಚಂದನ್ ಕನ್ನಡಿಗರಿಗೆ ಸಮಸ್ಯೆಯಾದ್ರೆ ತಕ್ಷಣ ಎಲ್ಲಾ ನೆರವು ಒದಗಿಸ್ತಾ ಇದ್ರು. ಇದೇ ಸಿಟ್ಟಿನಲ್ಲೇ ಗ್ಯಾಂಗ್ಸ್ಟರ್ಗಳಿಂದ ಹತ್ಯೆಯಾದ ಅನುಮಾನವೂ ಇದೆ. ಕೆನಡಾದಲ್ಲಿ ಕೊಲೆಯಾಗಿರೋದ್ರಿಂದ ಮೃತದೇಹ ತರೋದು 3-4 ದಿನವಾಗುತ್ತೆ. ಚಂದನ್ ಮನೆಗೆ ಭೇಟಿ ನೀಡಿದ್ದ ತಹಶೀಲ್ದಾರ್ ಕೂಡ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಧೈರ್ಯ ಹೇಳಿದ್ದಾರೆ. ಒಟ್ನಲ್ಲಿ ವಿದೇಶದಲ್ಲಿ ದುಡಿಯೋದಿಕ್ಕೆ ಹೋದ ಮಗ ಈ ರೀತಿಯ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.